ETF ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಏನಪ್ಪ ಇದು ETF? ಹೊಸ ಪದ ಇದೆ, ಹೊಸ ಪದ ಅಲ್ಲ, ಹಳೆ ಪದನ. ETF ಅಂದರೆ ಏನಂದರೆ, ನಾವು ಕೇಳ್ತೀವಲ್ಲ ಇನ್ವೆಸ್ಟ್ಮೆಂಟಲ್ಲಿ, ನೀವು ETF ಅಲ್ಲಿ ಇನ್ವೆಸ್ಟ್ ಮಾಡಿ, ನಿಫ್ಟಿ ಬೀಸಲ್ಲಿ ಇನ್ವೆಸ್ಟ್ ಮಾಡಿ, ಗೋಲ್ಡ್ ಬೀಸಲ್ಲಿ ಇನ್ವೆಸ್ಟ್ ಮಾಡಿ, ಅಂದರೆ IT ಬೀಸಲ್ಲಿ ಇನ್ವೆಸ್ಟ್ ಮಾಡಿ, ಫಾರ್ಮಾ ಬೀಸಲ್ಲಿ ಇನ್ವೆಸ್ಟ್ ಮಾಡಿ ಅಂತ. ಸೊ ಈ ಫಾರ್ಮಾ ಬೀಸು, IT ಬೀಸು, ನಿಫ್ಟಿ ಬೀಸು ಅದೆಲ್ಲ ರಿಲೇಟೆಡ್ ಟು ETF, ಸೊ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಾನು ಏನಿದು ETF, ನಿಫ್ಟಿ ಬೀಸ್ ಅಂತ ಹೇಳ್ತಿದ್ದಾನೆ, ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿ, ಗೋಲ್ಡ್ ಬೀಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಲ್ವ ಫಸ್ಟೆಲ್ಲ ನಾನು, ಗೋಲ್ಡ್ ಬೀಸಲ್ಲಿ ಇನ್ವೆಸ್ಟ್ ಮಾಡಿ ಅಂತ. ಸೊ ಅದಕ್ಕೆ ಈ ETF ಅಂದರೆ ಏನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಓಕೆನಾ. ETF ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಏನಪ್ಪ ಎಕ್ಸ್ಚೇಂಜ್ ಟ್ರೇಡೆಡ್ ಅಂದರೆ? ಎಕ್ಸ್ಚೇಂಜ್ ಅಂದರೆ ಏನು? ಬೈ ಆ್ಯಂಡ್ ಸೆಲ್ ಮಾಡೋದಕ್ಕೆ ಎಕ್ಸ್ಚೇಂಜ್ ಅಂತಾರೆ. ಅಂದರೆ ನಾವು ತಗೊಳ್ಳೋದಕ್ಕೆ ಮಾರೋದಕ್ಕೆ ಅದನ್ನ ಎಕ್ಸ್ಚೇಂಜ್ ಅಂದರೆ ನಾವು ಪದಾರ್ಥ ಎಕ್ಸ್ಚೇಂಜ್, ಓಕೆನಾ, ಬೈ ಆ್ಯಂಡ್ ಸೆಲ್ ಮಾಡೋದಕ್ಕೆ ಟ್ರೇಡೆಡ್. ಸೊ ಎಲ್ಲಿ ಟ್ರೇಡ್ ಆಗುತ್ತೆ ಇದು ETF? NSE BSE ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಆಗುತ್ತೆ. ಅಂದರೆ ನಾವು ಬೈ ಸೆಲ್ಲು ಮಾಡ್ಬೋದು NSE BSEಯಲ್ಲಿ. ಫಂಡ್ ಅಂದರೆ ಪೂಲ್ ಆಫ್ ಮನಿ. ಅಂದರೆ ಪೂಲ್ ಆಫ್ ಮನಿ ಅಂದರೆ ಇವಾಗ ಒಂದು 1,000 1 ಲಕ್ಷ ಜನರ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಆ ಫಂಡಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಪೂಲ್ ಆಫ್ ಫಂಡ್. ಅಂದರೆ ನಮ್ಮ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀವಲ್ಲ, 1 ಲಕ್ಷಾಂತರ ಜನದ ಹತ್ರ ಕೋಟ್ಯಾಂತರ ರೂಪಾಯಿ ಅಂದರೆ 100 ರೂಪಾಯಿನೇ ಇನ್ವೆಸ್ಟ್ ಮಾಡಿ, ಒಬ್ಬರೊಬ್ರು 100 ರೂಪಾಯಿ ಅಂದ್ರೂ ಲಕ್ಷಾಂತರ ಜನ ಇರ್ತಾರೆ. ಸೊ ಪೂಲ್ ಆಫ್ ಫಂಡ್ನ ಕಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡೋದಕ್ಕೆ ETF ಅಂತಾರೆ, ಓಕೆನಾ. ಸೊ ಅದಕ್ಕೆ ಫಂಡ್ ಅಂತ ಹೇಳೋದು, ಪೂಲ್ ಆಫ್ ಮನಿ. ಇದು ಹೆಂಗೆ ಅಂತ ಹೇಳಿದ್ರೆ ETF ಬಂದು ಒಂಥರ ಪ್ಯಾಸಿವ್ ಫಂಡ್ ಅಥವಾ ಪ್ಯಾಸಿವ್ ಇನ್ವೆಸ್ಟ್ಮೆಂಟ್ ಇದ್ದಂಗೆ. ಹೆಂಗಪ್ಪ ಇದು ಪ್ಯಾಸಿವ್ ಇನ್ವೆಸ್ಟ್ಮೆಂಟ್ ಅಂದರೆ? ಫಸ್ಟ್ ಹೇಳ್ಬಿಡ್ತೀನಿ, ಪ್ಯಾಸಿವ್ ಅಂದ್ರೇನು, ಆ್ಯಕ್ಟಿವ್ ಅಂದ್ರೇನು ಅಂತ. ಆ್ಯಕ್ಟಿವ್ ಅಂದ್ರೇನು? ರೆಗ್ಯುಲರ್ ಆಗಿ, ಫಾರ್ ಎಕ್ಸಾಂಪಲ್ಗೆ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಬಂದು ಬೈ ಸೆಲ್ ಮಾಡ್ತಾ ಇರ್ತಾರಲ್ವಾ. ಸೊ ರೆಗ್ಯುಲರ್ ಆಗಿ ಬೈ ಸೆಲ್ ಮಾಡ್ತಾ ಇದ್ರೆ ಅದು ಆ್ಯಕ್ಟಿವ್ ಫಂಡ್ ಅಂತಾರೆ. ಮತ್ತು ಪ್ಯಾಸಿವ್ ಫಂಡ್ ಅಂದರೆ ಏನಂತ ಹೇಳಿದ್ರೆ, ರೆಗ್ಯುಲರ್ ಬೈ ಸೆಲ್ ಇರೋದಿಲ್ಲ. ಯಾವಾಗ ಒಂದ್ಸತಿ ಬೈ ಮಾಡ್ತಾನೆ, ಯಾವಾಗ ಒಂದ್ಸತಿ ಸೆಲ್ ಮಾಡ್ತಾನೆ, ವರ್ಷಕ್ಕೊಂದ್ಸತಿ ಬೈ ಮಾಡ್ತಾನೆ ಅಥವಾ ತಿಂಗಳಿಗೊಂದ್ಸತಿ ಬೈ, ರೆಗ್ಯುಲರ್ ಆಗಿ ಆಕ್ಟಿವಿಟಿ ಏನಿರೋದಿಲ್ಲ, ಅದನ್ನೇ ಪ್ಯಾಸಿವ್ ಫಂಡ್ ಅಂತ ಹೇಳೋದು. ಸೊ ETF ಬಂದು ಪ್ಯಾಸಿವ್ ಇನ್ವೆಸ್ಟ್ಮೆಂಟ್, ಆ್ಯಕ್ಟಿವ್ ಅಲ್ಲ. ಸೊ ಆ್ಯಕ್ಟಿವ್ ಅಂದರೆ ನಾರ್ಮಲ್ ರೆಗ್ಯುಲರ್ ಆಗಿ ಬೈ ಸೆಲ್ ಆಗುತ್ತೆ. ಸೊ ಇಲ್ಲಿ ಇದು ETF ಅಂದರೆ ಪ್ಯಾಸಿವ್ ಇನ್ವೆಸ್ಟ್ಮೆಂಟ್, ರೆಗ್ಯುಲರ್ ಆಗಿ ಯಾವುದು ಬೈ ಸೆಲ್ಲು ನಡೆಯೋದಿಲ್ಲ. ಸೊ ETF ಈಸ್ ನೋನ್ ಆಸ್ ಕಾಂಬಿನೇಷನ್ ಆಫ್ ಸ್ಟಾಕ್ ಆ್ಯಂಡ್ ಮ್ಯೂಚುವಲ್ ಫಂಡ್. ಅಂದರೆ ETF ಬಂದು ಕಾಂಬಿನೇಷನ್ ಆಫ್ ಸ್ಟಾಕು ಮತ್ತು ಮ್ಯೂಚುವಲ್ ಫಂಡ್, ಇದೆರಡು ಕಾಂಬಿನೇಷನಲ್ಲಿ ETF, ಇದೆರಡು ಕಾಂಬಿನೇಷನ್ ಸೇರಿಸ್ತಿದ್ರೆ ETF ಅಂತ. ಹಿಂಗೆ ನೋಡೋಣ. ಸೊ ಸ್ಟಾಕ್ ಮಾರ್ಕೆಟ್ ಏನು ಆ್ಯಕ್ಚುಲಿ ಅದು 9 ಗಂಟೆಗೆ ತೆಗೆಯುತ್ತೆ, 3 ಗಂಟೆಗೆ ಕ್ಲೋಸ್ ಆಗುತ್ತೆ. ಸೊ ಇವಾಗ ಸ್ಟಾಕ್ ಮಾರ್ಕೆಟು 9 ಗಂಟೆಗಿಂದ 3 ಗಂಟೆ ಓಪನ್ನು ಕ್ಲೋಸ್ ಆದಾಗ ನಾವು ಈ ಮಧ್ಯದಲ್ಲಿ ಯಾವಾಗ ನಾವು ಸ್ಟಾಕ್ನ ಬೈ ಮಾಡ್ಬೋದು, ಸೆಲ್ ಮಾಡ್ಬೋದು. ಅದೇ ರೀತಿ ETF ಸಹ ನಾವು ಈ ಟೈಮಿಂಗ್ಸಲ್ಲಿ ಬೈ ಮಾಡ್ಬೋದು, ಸೆಲ್ ಮಾಡ್ಬೋದು. ಸೊ ಮ್ಯೂಚುವಲ್ ಫಂಡ್ ಏನು? ಬಂಚ್ ಆಫ್ ಶೇರ್, ಅದು ಪೂಲ್ ಆಫ್ ಫಂಡ್. ಓಕೆ, ಬಂಚ್ ಆಫ್ ಶೇರ್ ಅಂದರೆ ಇವಾಗ ನಾವು ಒಂದು ETF ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಂದು ತುಂಬ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡೋ ಥರ, ಓಕೆನಾ. ಮತ್ತು ETF ಅಲ್ಲಿ ಬಂಚ್ ಆಫ್ ತುಂಬ ಜನ ಇನ್ವೆಸ್ಟ್ ಮಾಡ್ತಾರೆ ಒಂದೇ ಫಂಡಲ್ಲಿ. ಅದೇನು ಅಂತ ಕಂಪ್ಲೀಟಾಗಿ ಡೀಟೇಲಾಗಿ ಹೇಳ್ತೀನಿ ನಾನು. ಸೊ ನಾವು ಒಂದು ETF ತೊಗೊಂಡ್ರೆ ತುಂಬ ಕಂಪ್ನಿ ಶೇರ್ಸ್ನ ತಗೊಳೋ ರೀತಿ ಅಂತ ಹೇಳ್ತದೆ ಇದು ಅರ್ಥ ಮ್ಯೂಚುವಲ್ ಫಂಡ್, ಓಕೆನಾ. ಮ್ಯೂಚುವಲ್ ಫಂಡಲ್ಲಿ ಹಂಗಿಲ್ಲ, ನಾವು ಒಂದು ಯೂನಿಟ್ ಯಾವುದಾದ್ರೂ ಲಾರ್ಜ್ ಕ್ಯಾಪ್ ಫಂಡ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಂದು ಯೂನಿಟ್ ತೊಗೊಂಡ್ರೆ ಎಷ್ಟೋ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡೋ ರೀತಿ ಅಲ್ವಾ. ಸೊ ಅದಕ್ಕೆ ಇದು ETF ಕಾಂಬಿನೇಷನ್ ಆಫ್ ಸ್ಟಾಕ್ ಆ್ಯಂಡ್ ಮ್ಯೂಚುವಲ್ ಫಂಡ್ ಅಂತ ಹೇಳ್ತಾರೆ. ಸೊ ಫೈನಲಿ ETF ಅಂದರೆ ಏನಪ್ಪ? ETF ಅಂದರೆ ನೀವು ಒಂದು ETF ತೊಗೊಂಡ್ರೆ ಬಂಚ್ ಆಫ್ ಕಂಪ್ನಿ ಶೇರ್ಸ್ನ ತಗೊಂಡಂಗೆ. ಇವಾಗ ಒಂದೇ ಒಂದು ETF ತೊಗೊತೀರಾ ಅಂತ ಅಂದ್ಕೊಳ್ಳಿ. ಒಂದು ETF ತೊಗೊಂಡ್ರೆ ತುಂಬ ಕಂಪ್ನಿ ಶೇರ್ಸ್ನ ತಗೊಂಡಂಗೆ ಅರ್ಥ. ಸೊ ಅದು ಫೈನಲಿ ಇದು ಅರ್ಥ ಅದನ್ನೇ, ಓಕೆನಾ. ನೀವು ಒಂದು ETF ತೊಗೊಂಡ್ರೆ ಎಷ್ಟೋ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡೋ ರೀತಿ, ಓಕೆನಾ. ಸೊ ಅದು ನೋಡೋಣ, ಇನ್ನೂ ಕಂಪ್ಲೀಟ್ ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಎಲಾಬ್ರೇಟ್ ಮಾಡ್ತಾ ಕೊಡ್ತೀನಿ, ಓಕೆನಾ. ಇವಾಗ ಟೈಪ್ಸ್ ಆಫ್ ETF, ಎಷ್ಟು ಟೈಪ್ ETF ಇದೆ? ಮಾರ್ಕೆಟ್ ಕ್ಯಾಪಿಟಲ್ ವೈಸ್ ETF ಇದೆ, ಇಂಡೆಕ್ಸ್ ETF ಇದೆ, ಸೆಕ್ಟರ್ ವೈಸ್ ETF ಇದೆ, ಇಂಟರ್ನ್ಯಾಷನಲ್ ETF ಇದೆ, ಕಮಾಡಿಟೀಸ್ ETF ಇದೆ, ಈಕ್ವಿಟಿ ETF, ಇದೆಲ್ಲ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ. ಸೊ ನೀವು ವಿಡಿಯೋನ ಫುಲ್ಲಾಗಿ ಕಂಪ್ಲೀಟಾಗಿ ನೋಡಬೇಕಾಗುತ್ತೆ. ಸೊ ಈಗ ಪಾಪ್ಯುಲರ್ ಏನು ನಿಫ್ಟಿ 50 ETF ಅಂತ ಕೇಳಿದ್ದೀವಲ್ಲ, ನಿಪಾನ್ ಇಂಡಿಯನ್ ETF, ನಿಫ್ಟಿ 50 ETF ಅಂತ. ಸೊ ಅದು ನೋಡ್ತೀನಿ. ಇವಾಗ ನಿಫ್ಟಿ 50 ಹೆಸರಲ್ಲಿದೆ ಏನೋ ಪಾಪ್ಯುಲರಾಗಿ ನಾವು ETF ಅಂತ ಕೇಳಿ ನಿಫ್ಟಿ 50 ETF ಅಂತ ಕೇಳಿದ್ವಿ, ಕರೆಕ್ಟು. ಇದು ನಿಫ್ಟಿ 50 ಎಲ್ಲೋ ಕೇಳ್ದಂಗೆ ಇದೆಯಲ್ಲ ಪದ, ಹೌದು. ನೋಡ್ತೀನಿ ನೋಡಿ, ನಿಫ್ಟಿ 50, ಇವಾಗ ನಿಫ್ಟಿ 50 ಅಂದರೆ ಇಂಡೆಕ್ಸ್ ಇದು, ಓಕೆನಾ. ಸೊ ಈ ನಿಫ್ಟಿ 50 ಇಂಡೆಕ್ಸ್ ಎಷ್ಟು ರೇಟ್ ಇದೆ? 23,057 ರೂಪಾಯಿ ಇದೆ, ಓಕೆನಾ. ಸೊ ಇದು ನಿಫ್ಟಿ 50 ಚಾರ್ಟು. ಸೊ ಇವಾಗ ಈ ನಿಫ್ಟಿ 50 ಚಾರ್ಟ್ಗೂ ನಿಫ್ಟಿ ETF ಏನು ಸಂಬಂಧಪ್ಪ ಅಂತ ಹೇಳಿದ್ರೆ ಹೇಳ್ತೀನಿ. ಇವಾಗ ನಿಫ್ಟಿ 50 ಎಷ್ಟು ರೂಪಾಯಿ ಇತ್ತು? 23,000 ಇತ್ತು, ಓಕೆನಾ. ನಿಫ್ಟಿ 50 ನೀವು ಹೇಳಿದಂಗೆ 23,000 ಇತ್ತು. ಸೊ ನಿಫ್ಟಿ ಇದ್ರೆ ಇನ್ವೆಸ್ಟ್ ಮಾಡೋಕ್ಕಾಗತ್ತಾ ಅಂದರೆ ಎಸ್, ನೀವು ನಿಫ್ಟಿ 50ಯಲ್ಲಿ ಇನ್ವೆಸ್ಟ್ ಮಾಡಬಹುದು.
ಸೊ ಹೆಂಗೆ ಇನ್ವೆಸ್ಟ್ ಮಾಡ್ಬೋದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹೇಳ್ತೀನಿ. ಸೊ ಹೆಂಗೆ ಇನ್ವೆಸ್ಟ್ ಮಾಡ್ಬೋದು? ಸೊ ಇವಾಗ ನಿಮ್ಗೆ ಹೆಸರು ಹೇಳ್ತಿದೆ ಇಲ್ಲಿ ನಿಫ್ಟಿ 50. ಸೊ ಇವು ನಿಫ್ಟಿ 50ಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ 50 ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡೋ ರೀತಿ ಅರ್ಥ, ಓಕೆನಾ. ಸೊ ಇಫ್ ಯು ಬೈ ಒಂದು ಕ್ವಾಂಟಿಟಿ ಏನಾದರೂ ನೀವು ಬೈ ಮಾಡಿದ್ರೆ ನೀವು 50 ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡೋ ರೀತಿ ಅರ್ಥ, ಓಕೆನಾ. ಇವಾಗ ನೀವೇನಾದರೂ ಈ ನಿಫ್ಟಿ 50ಯಲ್ಲಿ ನಿಫ್ಟಿ 50ಯಲ್ಲಿರೋ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ 1 ಲಕ್ಷ ರೂಪಾಯಿ ನಿಮ್ಮ ಹತ್ರ ಇರಬೇಕು, ಓಕೆನಾ. ನಿಫ್ಟಿ 50ಯಲ್ಲಿರೋ ಕಂಪ್ನಿ 50 ಕಂಪ್ನಿ ಇದೆ. ಸೊ 50 ಕಂಪ್ನಿಯಲ್ಲೂ 50 ಕಂಪ್ನಿ ಒಂದು ಯಾವುದೋ ರಿಲಯನ್ಸ್, HDFC ಬ್ಯಾಂಕು, ICICI ಬ್ಯಾಂಕು, ಏಷ್ಯನ್ ಪೇಂಟು, ಈ ಥರ ಎಷ್ಟು 50 ಕಂಪ್ನಿ ಇದೆ. ಸೊ 50 ಕಂಪ್ನಿ ಒಂದೊಂದೇ ಶೇರ್ ನೀವು ತೊಗೊಂಡ್ರೂ 1 ಲಕ್ಷದಿಂದ 1.5 ಲಕ್ಷ ರೂಪಾಯಿ ಬೇಕಂತೆ, ಓಕೆನಾ. ಆ ನಿಫ್ಟಿ 50ಯಲ್ಲಿರುವ 50 ಕಂಪ್ನಿ ಶೇರು ಒಂದೊಂದೇ ತೊಗೊಂಡ್ರು 1 ಲಕ್ಷ ರೂಪಾಯಿ ಬೇಕು. ಸೊ ಇವಾಗ 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, ಕರೆಕ್ಟ್. ಇವಾಗ ನಿಫ್ಟಿ 50 ಎಷ್ಟಿದೆ? ನಿಫ್ಟಿ 50 ರೇಟು 23,000 ರೂಪಾಯಿ ಇದೆ, ಕರೆಕ್ಟ್ ಅಲ್ವಾ. ಸೊ 23,000 ರೂಪಾಯಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, ಜಾಸ್ತಿ ಆಗ್ತಿದೆ. ಸೊ ಇವಾಗ ಏನು ಅಂತ ಹೇಳಿದ್ರೆ ನೀವು ETF ಅಲ್ಲಿ ನೀವು 1% ಅಂದರೆ ನಿಫ್ಟಿ 50ಯ ರೇಟ್ 23,000 ಇದ್ದರೆ ಅದು 1% ಎಷ್ಟು? 230 ರೂಪಾಯಿ ಇದ್ರೂ ಸಹ ನೀವು ನಿಫ್ಟಿ 50ಯಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಯಾವ ಮುಖಾಂತರ? ನಿಫ್ಟಿ 50 ETF ಮುಖಾಂತರ 230 ರೂಪೀಸ್ ಇದ್ದರೂ ಸಹ ನೀವು ಈ ನಿಫ್ಟಿ 50 ಇನ್ವೆಸ್ಟ್ ಮಾಡ್ಬೋದು. ಹೆಂಗಪ್ಪ ಅಂದರೆ ತೋರಿಸ್ತೀನಿ ನೋಡಿ, ಇಲ್ಲಿದೆಯಾ ನಿಪಾನ್ ಇಂಡಿಯನ್ ETF ನಿಫ್ಟಿ 50 ಬೀಸ್ ಅಂತೇಳಿ ತಗೋತೇನ್ರ. ಎಷ್ಟು ರೇಟ್ ಇದೆ? 258 ರೂಪಾಯಿ ಇದೆ, ಕರೆಕ್ಟ್ ಅಲ್ಲ. ಸೊ 258 ರೂಪಾಯಿ ಇದೆ, ನೀವು 1 ಯೂನಿಟ್ ಪರ್ಚೇಸ್ ಮಾಡ್ಬೋದು. ಸೊ ನೀವು ಆ 1 ಯೂನಿಟ್ ಪರ್ಚೇಸ್ ಮಾಡಿದ್ರೆ 50 ಕಂಪ್ನಿ ಶೇರ್ಸ್ನ ತಗೊಂಡಂಗೆ ಅರ್ಥ. ಸೊ ಈ ನಿಫ್ಟಿ 50 ಹೆಂಗೆ ಮೂವ್ ಆಗುತ್ತೋ ಆ ರೀತಿ ಸಹ ನೀವು ಈ ನಿಪಾನ್ ಇಂಡಿಯಾ ETF ಮೂವ್ ಆಗುತ್ತೆ, ಅರ್ಥ ಆಯ್ತಾ? ಹೆಸರು ನೋಡ್ಕೊಂಬಿಡಿ, ನಿಪಾನ್ ಇಂಡಿಯನ್ ETF ನಿಫ್ಟಿ 50 ಬೀಸ್ 258 ರೂಪಾಯಿ ಇದೆ, ಕರೆಕ್ಟ್ ಅಲ್ವಾ. ಸೊ ಇವಾಗ ಈ ರೀತಿ ತುಂಬ ನಿಪಾನ್ ಇಂಡಿಯಾ ಅನ್ನೋದು ಕಂಪ್ನಿ. ಸೊ ಇವಾಗ ಒಂದು ಲಿಸ್ಟ್ ನೋಡ್ಸ್ಬಿಡ್ತೀನಿ, ಎಷ್ಟು ಲಿಸ್ಟ್ ಆಫ್ ನಿಫ್ಟಿ 50 ಕಂಪ್ನೀಸ್ ಇದೆ ಅಂತೇಳಿ ನೋಡಿ. ಫಸ್ಟ್ ನೋಡಿ, ನಿಪಾನ್ ಇಂಡಿಯಾ ETF ನಿಫ್ಟಿ ಬೀಸಾ, SBI ETF 50 ಈ ಥರ ICICI ಇದೆ, ಕೋಟಕ್ ಇದೆ, HDFC ಈ ಥರ ಆಕ್ಸಿಸ್ ಬ್ಯಾಂಕು, ಎಷ್ಟೊಂದು ಮೋತಿಲಾಲ್ ಒಸ್ವಾಲ್, ಎಷ್ಟೊಂದು ಕಂಪ್ನಿ ಇದೆ, ಕರೆಕ್ಟ್ ಅಲ್ವಾ. ಸೊ ಈ ರೀತಿ ಇಷ್ಟು ಕಂಪ್ನಿಯು ETF ಸೆಲ್ ಮಾಡ್ತಾರೆ, ಓಕೆನಾ. ಸೊ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ನೋಡಿಸ್ತೀನಿ ನೋಡಿ, SBI ನಿಫ್ಟಿ 50 ETF ಎಷ್ಟಿದೆ? 250 ಇದೆ. ಇದ್ಯಾವುದೋ ಒಂದು ICICI ಪ್ರೊಡೆನ್ಷಿಯಲ್ ETF ಇದೆ 266, ಇದೊಂದು ಕೋಟಕ್ ಅಂತಿದೆ 260, ಇನ್ನೂ ಒಂದು UTI ನಿಫ್ಟಿ 50 ಇದೆ. ಸೊ ಎಲ್ಲ ಒಂದು 250 ಇಂದ 260 ರೂಪಾಯಿ ಆಸುಪಾಸಲ್ಲೇ ಇದೆ, ಕರೆಕ್ಟ್ ಅಲ್ವಾ. ಸೊ ನೀವು ನಿಫ್ಟಿ 50ಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ 23,000 ರೂಪಾಯಿ ಬೇಡ, ಜಸ್ಟ್ 230 ಅಥವಾ 250 ರೂಪಾಯಿ ಇದ್ದರೆ ನೀವು ನಿಫ್ಟಿ 50 ಬೀಸ್ನ ಪರ್ಚೇಸ್ ಮಾಡ್ಬೋದು, ಓಕೆನಾ. ಸೊ ಇವಾಗ ಮಾರ್ಕೆಟ್ ಕ್ಯಾಪಿಟಲ್ ವೈಸ್ ETF ಅಂದರೆ ಲಾರ್ಜ್ ಕ್ಯಾಪ್ ETF ಇದೆ, ಮಿಡ್ ಕ್ಯಾಪ್ ETF ಇದೆ, ಸ್ಮಾಲ್ ಕ್ಯಾಪ್ ETF ಇದೆ. ಸೊ ಮತ್ತು ಸೆಕ್ಟರ್ ವೈಸ್ ETF ಇದೆ. ಸೊ ಏನಪ್ಪ ಇಷ್ಟೊಂದು ಇದೆ ಅಂತ ಹೇಳಿದ್ರೆ, ಹೌದು ನನ್ನ ಜಾಸ್ತಿ ಹೇಳಿದ್ರೆ ಜಾಸ್ತಿ ವಿಡಿಯೋ ಲೆಂತ್ ಆಗುತ್ತೆ ಅಂತೇಳಿ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೀವು ಕಮೆಂಟಲ್ಲಿ ಸೆಕ್ಟರ್ ಅಂತ ಟೈಪ್ ಮಾಡಿ, ಇನ್ನೂ ನಿಮಗೆ ಮಾರ್ಕೆಟ್ ವೈಸ್ ETF, ಸೆಕ್ಟರ್ ವೈಸ್ ETF ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮ್ಮ ಕಮೆಂಟಲ್ಲಿ ನನಗೆ ಸೆಕ್ಟರ್ ಅಂತ ಎಷ್ಟು ಜಾಸ್ತಿ ಸೆಕ್ಟರ್ ಅಂತ ನೀವು ಕಮೆಂಟಲ್ಲಿ ಟೈಪ್ ಮಾಡಿದ್ರೆ ನಾನು ಅತಿ ಶೀಘ್ರದಲ್ಲೇ ಇನ್ನೊಂದು ವಿಡಿಯೋ ಹಾಕ್ತೀನಿ, ಸೆಕ್ಟರ್ ವೈಸ್ ಹಾಕ್ತೀನಿ, ಮತ್ತು ಮಾರ್ಕೆಟ್ ಕ್ಯಾಪಿಟಲ್ ವೈಸ್ ETF ಅಂದರೆ ಏನು ಅಂತೇಳಿ ಹಾಕ್ತೀನಿ, ಓಕೆನಾ. ಸೊ ವಿಡಿಯೋ ಚೆನ್ನಾಗಿದ್ರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಸೊ ಇದೇ ರೀತಿ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ನ ನಾನು ಕೊಡಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ, ಬಾಯ್, ಟೇಕ್ ಕೇರ್.